ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ IMA ರಿಮ್ಸ್ ನವೋದಯ ಆಸ್ಪತ್ರೆ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವು ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆಯಿಂದಲೇ ಜನರು ಆರೋಗ್ಯ ಶಿಬಿರಕ್ಕೆ ಆಗಮಿಸಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ಶಿಬಿರದಲ್ಲಿ ಸಾಮಾನ್ಯ ಆರೋಗ್ಯ ತಪಾಸಣೆ, ಸಾಮಾನ್ಯ ಆರೋಗ್ಯ ಶಸ್ತ್ರ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಸ್ತ್ರಚಿಕಿತ್ಸಾ ವಿಭಾಗ, ECG ಈಕೋ ತಪಾಸಣೆ, ಮೂಳೆ ಮತ್ತು ಕೀಲು ಚಿಕಿತ್ಸೆ, ನೇತ್ರ ವಿಜ್ಞಾನ ಮನೋವೈದ್ಯ, ಚರ್ಮರೋಗ, ಕಿವಿ ಮೂಗು, ಗಮಟಲು, ಮಕ್ಕಳ ಚಿಕಿತ್ಸೆ, ಮೂತ್ರಪಿಂಡ ಶಸ್ತ್ರಚಿಕಿತ್ಸೆ, ಹೈಡ್ರೋಗ ಶಸ್ತ್ರ, ನರರೋಗ ವಿಭಾಗ, ಮಕ್ಕಳ ಶಸ್ತ್ರಚಿಕಿತ್ಸೆ, ಪ್ಲಾಸ್ಟಿಕ್ ಶಸ್ತ್ರ ಚಿಕಿತ್ಸೆ ಸೇರಿದಂತೆ ಇತರೆ ಆರೋಗ್ಯ ತಪಾಸಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಶುಪ್ರೋತ್ ನೀಲಫೋರ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಮನೋವೈದ್ಯ ಮನೋಹರ್ ಪತ್ತರ್, ವೈದ್ಯರಾದ ರಾಘವೇಂದ್ರ ಸೇರಿದಂತೆ ಇತರರಿದ್ದರು. ಭಾರತೀಯ ವೈದ್ಯಕೀಯ ಸಂಘ ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನವೋದಯ ಮೆಡಿಕಲ್ ಕಾಲೇಜ್ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು ಇವರೆಲ್ಲರ ಸಹಯೋಗದಲ್ಲಿ ಇವತ್ತು ಒಂದು ಬೃಹತ್ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಎಲ್ಲ ಸ್ಪೆಷಾಲಿಟಿಗಳು, ಎಲ್ಲ 3 ಸಂಸ್ಥೆಗಳಿಂದ ಎಲ್ಲ ಸ್ಪೆಷಾಲಿಸ್ಟು ಬಂದಿದ್ದಾರೆ. ಜನರಲ್ ಮೆಡಿಸಿನು, ಸರ್ಜರಿ, OBG, ಪಿಡಿಯಾಟ್ರಿಕ್ಸು, ಆರ್ಥೋಪೆಡಿಕ್ಸು, ಆಮೇಲೆ ಸೂಪರ್ ಸ್ಪೆಷಾಲಿಸ್ಟ್ ಕೂಡ ಬಂದಿದ್ದಾರೆ. ನ್ಯೂರೋ ಸರ್ಜರಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಪ್ಲಾಸ್ಟಿಕ್ ಸರ್ಜರಿ, ಹೀಗೆ ಎಲ್ಲ ರೀತಿಯ ಸ್ಪೆಷಲಿಸ್ಟು ಮತ್ತು ಸೂಪರ್ ಸ್ಪೆಷಲಿಸ್ಟು ಇವತ್ತು ಬಂದು ಶಿಬಿರವನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ನಿತೀಶ್ ಗೆ ಜಿಲ್ಲಾಧಿಕಾರಿಗಳು ಹಾಗೂ ಶ್ರೀ ಜುಬಿನ್ ಮಹಾಪಾತ್ರ ಕಾರ್ಪೊರೇಷನ್ನಿನ ಆಯುಕ್ತರು ರಾಯಚೂರು ಇವರೆಲ್ಲರೂ ಕೂಡ ಬಂದು ನಮಗೆ ಚೆನ್ನಾಗಿ ನಮಗೆ ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡಿದ್ದಾರೆ. ಸೊ ಈಗಾಗಲೇ ತಾವೆಲ್ಲರೂ ನೋಡಿದಂತೆ ಸಾಕಷ್ಟು ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ಸಾಕಷ್ಟು ಜನರು ಬಂದು ಈ ಶಿಬಿರದ ಲಾಭವನ್ನು ಆಲ್ರೆಡಿ ಪಡೆದುಕೊಂಡಿದ್ದಾರೆ. ಮತ್ತು ನಮ್ಮ ಡೀನ್ ಮತ್ತು ನಿರ್ದೇಶಕರು ರಿಮ್ಸ್ ರಾಯಚೂರು ಇವರು ಆಗಲೇ ಹೇಳಿದಂತೆ ಯಾವುದಾದ್ರೂ ಎಕ್ಸ್ಟ್ರಾ ಏನಾದರೂ ಟೆಸ್ಟ್ಗಳು ಲೈಕ್ CT ಸ್ಕ್ಯಾನು, MRI ಅಥವಾ ಯಾವುದೇ ಶಸ್ತ್ರಚಿಕಿತ್ಸೆಗಳನ್ನು ರಿಮ್ಸ್ ಮತ್ತು ಒಪೆಕಲ್ಲಿ ಈ ಕ್ಯಾಂಪ್ನಲ್ಲಿ ಬಂದಂಥ ಎಲ್ಲ ರೋಗಿಗಳಿಗೆ ಏನೇ ಟೆಸ್ಟ್ ಮತ್ತು ಏನೇ ಶಸ್ತ್ರಚಿಕಿತ್ಸೆ, ಏನೇ ಟ್ರೀಟ್ಮೆಂಟ್ ಬೇಕಾದ್ರೂ ಕೂಡ ರಿಮ್ಸ್ ಮತ್ತು ಒಪೆಕಲ್ಲಿ ಅದನ್ನು ಸಂಪೂರ್ಣವಾಗಿ ಉಚಿತವಾಗಿ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಸೊ ನಮ್ಮ ಪ್ರಕಾರ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಇನ್ನು ಮುಂದೆ ನಾವು ಭಾರತೀಯ ವೈದ್ಯಕೀಯ ಸಂಘದಿಂದ ಇದೇ ರೀತಿ ತುಂಬ ಆಯೋಜನೆಗಳಿವೆ. ಬೇರೆ ಬೇರೆ ಕ್ಯಾಂಪ್ಗಳನ್ನು ಮಾಡಬೇಕು. ಆಮೇಲೆ ಸ್ಲಮ್ ಏರಿಯಾದಲ್ಲಿ ಒಂದು ಆಸ್ಪತ್ರೆಯನ್ನು ಓಪನ್ ಮಾಡಿ ಸ್ಲಮ್ ನಿವಾಸಿಗಳು ಅಥವಾ ಯಾವುದಾದ್ರೂ ಒಂದು ಹಿಂದುಳಿದ ಇದನ್ನು ಏರಿಯಾ ತಗೊಂಡು ಎಲ್ಲಿ ಆಸ್ಪತ್ರೆ ಇಲ್ಲ ಅಲ್ಲಿ ಬೇರೆ ಬೇರೆ ಸ್ಪೆಷಲಿಸ್ಟ್ಗಳನ್ನು ಕಳಿಸಿ ಅಲ್ಲಿ ರೋಗಿಗಳಿಗೆ ಸೇವೆ ನೀಡಬೇಕನ್ನುವಂಥ ಒಂದು ಘನ ಉದ್ದೇಶಗಳು ಭಾರತೀಯ ವೈದ್ಯಕೀಯ ಸಂಘದಲ್ಲಿ ಇದೆ. ಸೊ ಇದಕ್ಕಾಗಿ ಸಹಕಾರ ಕೊಟ್ಟಂಥ ಎಲ್ಲರಿಗೂ ನಾನು ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು. ಎಷ್ಟು ಜನ ಪೇಷಂಟ್ಸ್ ಬಂದಿದ್ದಾರೆ? ಒಂದು 300 ಜನ ಬಂದು ಹೋಗಿದ್ದಾರೆ. ಇನ್ನೂ ನಡೀತಾ ಇದೆ. ಕೊನೆಯವರೆಗೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀವಿ? ಇಷ್ಟು ಒಂದು 800ರಿಂದ 1000 ಎಕ್ಸ್ಪೆಕ್ಟೇಷನ್. ಸೊ ಅಷ್ಟೇ ಎಕ್ಸ್ಪೆಕ್ಟೇಷನ್ ಇತ್ತು ಸರ್ ಅಥವಾ ಜಾಸ್ತಿ ಏನು?
ನಾವು ನಮ್ಮ ಆಟೋ ರಿಕ್ಷಾಗಳನ್ನೋದು ಎಲ್ಲ ಕಳಿಸಿ ಎಲ್ಲ ಸರೌಂಡಿಂಗ್ ಎಲ್ಲ ಹಳ್ಳಿಗಳಿಗೆ ಎಲ್ಲ ಕಡೆನೂ ಕೂಡ ನಾವು ಪ್ರಚಾರವನ್ನು ಮಾಡಿದ್ದೇವೆ. ಆಮೇಲೆ ಇತ್ತೀಚೆಗೆ ಸುರಿದ ಮಳೆ ಹಾಗೂ ಬಿರುಗಾಳಿಗೆ ತುಂಗಭದ್ರಾ ಎಡದಂಡೆ ಕಾಲುವೆ ವ್ಯಾಪ್ತಿಯ 2.50 ಲಕ್ಷ ಎಕರೆ ಭತ್ತದ ಬೆಳೆಗೆ ಹಾನಿಯಾಗಿದ್ದು, ಪರಿಹಾರ ನೀಡಲು ಪ್ರಾಮಾಣಿಕ ಸರ್ವೆ ಕಾರ್ಯ ನಡೆಯಬೇಕು ಹಾಗೂ ಪರಿಹಾರ ಮಾನದಂಡಗಳನ್ನು ಪರಿಷ್ಕರಿಸಿ ಎಷ್ಟು ನಷ್ಟವಾಗಿದೆಯೋ ಅಷ್ಟು ಪರಿಹಾರವನ್ನು ನೀಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಗೌರವ ಅಧ್ಯಕ್ಷ ಚಾಮರಾಜ ಮಾಲಿ ಪಾಟೀಲ್ ಹೇಳಿದರು. ಅವರಿಂದು ನಗರದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯ ಸಿಂಧನೂರು, ಮಸ್ಕಿ, ಲಿಂಗಸ್ಗೂರು ಸೇರಿದಂತೆ ಜಿಲ್ಲೆಯ ಹಲವೆಡೆ ಇತ್ತೀಚೆಗೆ ಸಣ್ಣ ಪ್ರಮಾಣದಲ್ಲಿ ಮಳೆಯಾಗಿದ್ದು, ಬಿರುಗಾಳಿಯೂ ಬೀಸಿದೆ. ಇದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಭತ್ತದ ಬೆಳೆ ನಾಶವಾಗಿದೆ ಎಂದರು. ರೈತ ಕಷ್ಟಪಟ್ಟು ಬೆಳೆದ ಬೆಳೆ ಕಟಾವಿಗೆ ಬಂದ ಸಮಯದಲ್ಲಿ ಹವಾಮಾನ ವೈಪರೀತ್ಯ ಕಾರಣದಿಂದ ನೆಲ ಕಚ್ಚಿ ಸಂಪೂರ್ಣ ಹಾಳಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳನ್ನು ಈಗಾಗಲೇ ಭೇಟಿ ಮಾಡಿ ಸಮಸ್ಯೆಯ ಕುರಿತು ಗಮನಕ್ಕೆ ತಂದಿದ್ದು, ಜಿಲ್ಲಾಧಿಕಾರಿಗಳು ಸರ್ವೆ ಕಾರ್ಯ ಮಾಡಿಸುವುದಾಗಿ ಹೇಳಿದ್ದು, ಆದರೆ ಸರ್ವೆ ಮಾಡುವ ವಿವಿಗಳು ಪ್ರಾಮಾಣಿಕವಾಗಿ ಸರ್ವೆ ಮಾಡುವುದಿಲ್ಲ ಎಂದು ಆರೋಪಿಸಿದರು. ಸರ್ಕಾರದಿಂದ ಬೆಳೆ ಹಾನಿಗೆ 33% ಹಾನಿಯಾದರೆ ಮಾತ್ರ ಪರಿಹಾರವೆಂದು ಮಾನದಂಡವನ್ನು ಅನುಸರಿಸುತ್ತಿದೆ. ಇದು ಸರಿಯಾದ ಕ್ರಮವಲ್ಲ. ಕೂಡಲೇ ಪರಿಹಾರ ಮಾನದಂಡವನ್ನು ಪರಿಷ್ಕರಿಸಿ ಎಷ್ಟು ಪ್ರಮಾಣದಲ್ಲಿ ನಷ್ಟವಾಗಿದೆಯೋ ಅಷ್ಟು ಪರಿಹಾರವನ್ನು ರೈತರಿಗೆ ವಿತರಿಸಬೇಕು ಎಂದು ಆಗ್ರಹಿಸಿದರು. 10 ಆಗಿದೆ, 50 ಆಗಿದೆ, 60 ಆಗಿದೆ, 70% ಆಗಿದೆ. ಇದು ಏನಂತಂದ್ರೆ ನಾಮ್ಸ್ ಬದಲಾಗಬೇಕು. ಕೊಡ್ತಕ್ಕಂಥ ಪರಿಹಾರ ಕೊಡ್ತಕ್ಕಂಥ ನಾಮ್ಸ್ ಮತ್ತು ಸರ್ವೆ ಮಾಡತಕ್ಕಂಥ ಕ್ರಮ. ಮತ್ತು ನಾವು ನೋಡ್ತೀವಿ ಎಲ್ಲಿಯೋ ಕುಂದಿರ್ತಾರ, ವಿಎಗಳು ಏನೋ ಬರೀತಾರ, ಯಾವುದೋ ಸರ್ವೆ ನಂಬರ್ ಬರೀತಾರ. ಪರಿಹಾರ ಪ್ರಕಟಣೆ ಮಾಡಿದಾಗ ರೈತರನ್ನ ನಮ್ದು ಮಂದಿಲ್ಲ ನಿಂದು ಮಂದಿಲ್ಲ ಅಂತಕ್ಕಂಥದ್ದು ದೂರುಗಳು ಬರ್ತಾ ಇದೆ. ಹಂಗ ಆಗಬಾರ್ದು. ಯಾಕಂತಂದ್ರೆ ರೈತ ಬಂಡವಾಳ ಹಾಕಿ ಕಷ್ಟಪಟ್ಟು 4-5 ತಿಂಗಳು ಏನಂತಂದ್ರೆ ಬೆಳೆಯನ್ನು ಬೆಳೆಸಿ ಕಟಾವು ಹಂತದಲ್ಲಿ ನಷ್ಟ ಆಗ್ತಾರಂತಂದ್ರೆ ಇವರು ಬೇಕಾಬಿಟ್ಟಿ ಸರ್ವೆ ಮಾಡಿದ್ರೆ ಅದು ಏನಂತಂದ್ರೆ ಮಾನವೀಯತೆಗೆ ಮಾಡಿದಂತ ಮೋಸ. ಇವತ್ತು ಅದು ಫುಡ್ ಬೇಸ್ ಭತ್ತ ಅಂತಂದ್ರೆ ಇವತ್ತು ಎಲ್ಲ ಜನಸಾಮಾನ್ಯರ ಉಪಯೋಗ ಮಾಡಂತ ಒಂದು ಇದು ದವಸ ಧಾನ್ಯ. ಆ ರೀತಿ ಆಗಬಾರ್ದು. ಈಗಾಗಲೇ ನಾವು DC ಅವರಿಗೆ ಕಂಡು ಒತ್ತಾಯ ಮಾಡಿದ್ದೀವಿ. ಸರ್ವೆಯಲ್ಲಿ ಪ್ರಾಮಾಣಿಕತೆ ಇರಬೇಕು ಮತ್ತು ಎಷ್ಟು ಪ್ರಮಾಣದ ನಷ್ಟ ಆಗಿದೆ ಅನ್ನೋದು ಸ್ಪಷ್ಟವಾಗಿ ದಾಖಲಾಗಬೇಕು. ಅವ್ರು 10 ಎಕರೆ ಇದ್ರೆ ಇವರು 1 ಎಕರೆ 2 ಎಕರೆ ನಾವು ನೋಡಿದಂಗೆ ಒಂದೊಂದು ಊರು ಸಂಪೂರ್ಣ ಮಕ್ಕಳು ಇದೆ. ದೇವತೆಗಳಲ್ಲಿ ಏನು ಉಳಿದಿಲ್ಲ, ಎಲ್ಲ ನೆಲಕ್ಕೆ ಮಕ್ಕಳು ಇದೆ. ಅದನ್ನ ಈಗ ಕಟಾವು ಮಾಡಬೇಕಂದ್ರೆ ಆ ಮಳೆ ಹನಿ ತಗಿಲಿದ ಭತ್ತ ಏನಿರ್ತದಲ್ಲ ಅದು ಸುಮ್ಮನೆ ಹಿಂಗ ಯಾವುದೇ ಒಂದು ಖರ್ಚಾದ್ರೂ ಉದಿರ್ಬಿಡ್ತದೆ. ಕೊಯ್ಲು ಸಂದರ್ಭದಲ್ಲಿ ಬಹಳಷ್ಟು ನೆಲಕ್ಕೆ ಕಾಳುಗಳು ಬರ್ತವೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗಾಗಿ ನಡೆಯಲಿರುವ ಗಣತಿಯಲ್ಲಿ ಪರಿಶಿಷ್ಟ ಜಾತಿ ಉಪಜಾತಿ ಕ್ರಮ ಸಂಖ್ಯೆ 23ರಲ್ಲಿ ವಡ್ಡರ್ ಎಂದು ನಮೂದಿಸುವಂತೆ ಬೋವಿ ವಡ್ಡರ್ ಯುವ ವೇದಿಕೆ ಜಿಲ್ಲಾಧ್ಯಕ್ಷ ಈರಣ್ಣ ಸಿನ್ನಾನಪಲ್ಲೆ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪರಿಶಿಷ್ಟ ಜಾತಿಗಳ ಜನಸಂಖ್ಯೆ ಗಣತಿ ಪ್ರತಿ ಗ್ರಾಮಗಳಲ್ಲಿ ನಡೆಯಲಿದ್ದು, ಗಣತಿದಾರರಿಗೆ ಸಮುದಾಯ ಜನರು ವಡ್ಡರ್ ಎಂದು ನಮೂದಿಸಬೇಕು. ಸಮರ್ಪಕ ಮಾಹಿತಿ ದಾಖಲಿಸಿದರೆ ಮಾತ್ರ ಮೀಸಲಾತಿ ಪಡೆಯಲು ಸಾಧ್ಯವಾಗುತ್ತದೆ. ಕಡಿಮೆ ಸಂಖ್ಯೆಯಲ್ಲಿದೆ ಎಂದು ಕೆಲವರು ಗುಲ್ಲು ಬೀಸುತ್ತಿದ್ದಾರೆ. ಖಚಿತ ಮಾಹಿತಿ ಸಂಗ್ರಹಿಸಲು ಗಣತಿಯೇ ಆಧಾರವಾಗಿದೆ. 11% ವಡ್ಡರ್ ಜನಸಂಖ್ಯೆ ಹೊಂದಿವೆ. ವಡ್ಡರ್ ಸಮುದಾಯದಲ್ಲಿ ಅನೇಕ ಉಪಜಾತಿಗಳಿವೆ. ವಡ್ಡರ್, ವಡರ್, ಬೋವಿ, ಬೋವಿ, ಕಲ್ಲು ವಡ್ಡರ್, ಮಣ್ಣಣ್ಕರ್ ಎಂದೆಲ್ಲ ಇದ್ದರೂ ಗಣತಿಯಲ್ಲಿ ವಡ್ಡರ್ ಎಂದು ನಮೂದಿಸಬೇಕೆಂದು ಮನವಿ ಮಾಡಿದರು. ಸಮುದಾಯ ವಿದ್ಯಾವಂತರು, ವಿದ್ಯಾರ್ಥಿಗಳು ಸಹ ಗಣತಿಗೆ ಸಹಕರಿಸಿ ಸಮುದಾಯ ಜನರ ಮಾಹಿತಿಯನ್ನು ಸರಿಯಾಗಿ ಒದಗಿಸಲು ಸಹಕರಿಸಬೇಕೆಂದರು. ಈ ಸಂದರ್ಭದಲ್ಲಿ ದೊಡ್ಡ ದೇವನಪಲ್ಲಿ ನರಸಿಂಹಲು, ತುರುಕನದೋಣಿ ಹೊನ್ನಪ್ಪ ಪುರತಿಪ್ಪಿ ಇದ್ದರು. ತಿಂಗಳ ಮೊದಲ ವಾರದಲ್ಲಿ ಆರಂಭವಾಗಿರುವ ಪರಿಶಿಷ್ಟ ಜಾತಿ ಜಾತಿಗಳಲ್ಲಿ 101 ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವಂತೆ ಉಪಜಾತಿ ಕಾಲಂನಲ್ಲಿ ಕ್ರಮ ಸಂಖ್ಯೆ 23 ವಡ್ಡರ್ ಎಂದು ನಮೂದಿಸುವಂತೆ ಅಖಿಲ ಕರ್ನಾಟಕ ಬೋವಿ ವೇದಿಕೆ ಕ್ರಾಂತಿ ಜಿಲ್ಲಾ
ಶಿವನ ಸಂಸ್ಥೆಯ ವತಿಯಿಂದ ಮನವಿ ಮಾಡಲಾಗಿದೆ. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಕಲ್ಪಿಸಲು ರಚಿಸಲಾಗಿರುವ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ ಎಚ್ ಎನ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕಸದಸ್ಯ ವಿಚಾರಣಾ ಆಯೋಗವು ಕಾಲಾವಧಿಯನ್ನು 31/5/2021 ವಿಸ್ತರಿಸಿ ಸರ್ಕಾರಕ್ಕೆ ಆದೇಶಿಸಿದೆ. ಸದರಿ ಆಯೋಗವು ಒಳ ಮೀಸಲಾತಿ ಕುರಿತು ಮಾರ್ಚ್ 27ರಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಧ್ಯಂತರವಾಗಿ ಸಲ್ಲಿಸಿದೆ. ಪರಿಶಿಷ್ಟ ಜಾತಿ ನಿರ್ದಿಷ್ಟ ಜನಸಂಖ್ಯೆ ಮತ್ತಿತರ ಮಾಹಿತಿ ಸಂಗ್ರಹಿಸುವ ಉದ್ದೇಶವಿರುವ ಪರಿಶಿಷ್ಟ ಜಾತಿ ಜನಗಣತಿಯ ಮೇ ಮೊದಲ ವಾರದಲ್ಲಿ ಶುರುವಾಗುವ ಸಾಧ್ಯತೆಗಳಿವೆ. ಈ ದಿಸೆಯಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ ಎಚ್ ಎನ್ ನಾಗಮೋಹನ್ ದಾಸ್ ಇವರ ನೇತೃತ್ವದ ಏಕಸದಸ್ಯ ವಿಚಾರಣಾ ಆಯೋಗವು ಕಾರ್ಯರಚಿಸಲಾಗಿದೆ. ಅದರಂತೆ ಜಾತಿ ಗಣತಿಯ ಮುಖ್ಯಾಂಶಗಳು ಕೆಳಗಣತಿವೆ. ನಗರ ಪಟ್ಟಣ ಪ್ರದೇಶಗಳಲ್ಲಿ ಭೂತವಾದ ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗಣತಿ ಕಾರ್ಯ ನಡೆಯಲಿದೆ. ಗಣತಿದಾರರು ಪ್ರತಿ ಮನೆಗೆ ಭೇಟಿ ನೀಡುವ ಸಾಧ್ಯತೆಗಳಿಲ್ಲ. ಪರ್ಯಾಯವಾಗಿ ಆಯಾ ಗ್ರಾಮ ಪಂಚಾಯತಿ ಬಾಪೂಜಿ ಕೇಂದ್ರಗಳಲ್ಲಿ ದತ್ತಾಂಶ ಸಂಗ್ರಹಣೆ ಮಾಡಿ PSP ಅನುದಾನ ಬಳಕೆ ಮಾಹಿತಿ ಸಂಗ್ರಹಿಸಲಾಗಿದೆ. ಪರಿಶಿಷ್ಟ ಜಾತಿ ಉಪಜಾತಿಗಳ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ ಇವರು ಸಣ್ಣ ನೀರಾವರಿ ಸಚಿವ NS ಬೋಸರಾಜ್ ಹಾಗೂ ಅವರ ಪುತ್ರ ರವಿ ಬೋಸರಾಜ್ ವಿರುದ್ಧ ಸುಳ್ಳು ಆರೋಪ ಮಾಡಿರುವುದು ಖಂಡನೀಯ ಎಂದು ನಗರ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ವಿ ಲಕ್ಷ್ಮೀರೆಡ್ಡಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 50 ವರ್ಷಗಳ ರಾಜಕೀಯ ಜೀವನದಲ್ಲಿ NS ಬೋಸರಾಜ್ ಇವರು ಕಳಂಕರಹಿತ ರಾಜಕಾರಣಿಯಾಗಿದ್ದು, ಜನಪರ ಕಾಳಜಿಯಿಂದ ಪಕ್ಷದ ಸಂಘಟನೆ ಹಾಗೂ 2 ಬಾರಿ ಶಾಸಕರಾಗಿ 3 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಸಚಿವರಾಗಿ ಅನೇಕ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಅವರೆಂದು ಹಣದ ವಿಷಯದಲ್ಲಿ ಆರೋಪ ಹೊತ್ತಿಲ್ಲ. ಆದರೆ ದುರುದ್ದೇಶ ಪೂರಕವಾಗಿ ಮಂಜುನಾಥ ಆಧಾರ ರಹಿತ ಆರೋಪ ಮಾಡಿದ್ದಾರೆ. 75 ವಯಸ್ಸಿನಲ್ಲಿ ಇದ್ದರೂ ಸಚಿವರಾಗಿ ಕೊಡಗು ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಪ್ರಮುಖ ಅಭಿವೃದ್ಧಿ ಯೋಜನೆಗಳಿಗೆ ಕಾರಣೀಭೂತರಾಗಿದ್ದಾರೆ. ಕೋಟ್ಯಾಂತರ ಅನುದಾನ ಯೋಜನೆಗಳನ್ನು ಜಾರಿಗೊಳಿಸಿದರು ಎಂದು ಸಲ್ಲದ ಆರೋಪಗಳಿಗೆ ಗುರಿಯಾಗಿಲ್ಲ. ಸಣ್ಣ ನೀರಾವರಿ ಸಚಿವರಾಗಿನಿಂದಲೂ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರ ಪುತ್ರ ರವಿ ಬೋಸರಾಜ್ ಸಹ ಅನೇಕ ಯೋಜನೆಗಳ ಜಾರಿಗೆ ದೆಹಲಿ ಮತ್ತು ವಿವಿಧ ಸಚಿವಾಲಯಗಳೊಂದಿಗೆ ನಿರಂತರ ಸಂಪರ್ಕ ಸಾಧಿಸಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ಸಹ ಹಸ್ತಕ್ಷೇಪ ಮಾಡಿ ಅಧಿಕಾರ ಮಾಡುವ ಅನಿವಾರ್ಯತೆಯೂ ಇಲ್ಲ. ಸಣ್ಣ ವಯಸ್ಸಿನಲ್ಲಿಯೂ ಹಿರಿಯರು ಹಾಗೂ ಕಿರಿಯರ ರಾಜಕಾರಣಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿ ಅಭಿವೃದ್ಧಿ ಕೆಲಸಗಳ ಜಾರಿಗೆ ಪ್ರಯತ್ನದಲ್ಲಿರುತ್ತಾರೆ. ಸುಳ್ಳು ಆರೋಪ ಮಾಡಿರುವುದು ನೋವು ಉಂಟು ಮಾಡಿದೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದಂತಹ ಮಂಜುನಾಥ್ ಅವರು ಹೇಳಿದ್ದು ಬಹಳ ದುಃಖವಾಗಿದೆ. ಅದರ ಜೊತೆಯಲ್ಲಿ ಅವರ ಮಗನಾದ NS ಬೋಸರಾಜ್ ಅವರ ಮಗನಾದ ರವಿ ಬೋಸರಾಜ್ ಅವರನ್ನು ಕೂಡ ಇವರು ಆಕ್ಷೇಪಣೆ ಅವರ ಇಲಾಖೆಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಒಂದು ಸಂದೇಶ ಕೊಟ್ಟಿದ್ರು. ಅವರು ಯಾವ ಥರದ ಆಕ್ಷೇಪಣೆ ಮಾಡೋದಿಲ್ಲ. ಯಾಕಂದರೆ ಅವರು ಕನಿಷ್ಠ ಬೋಸರಾಜ್ ಸಾಹೇಬ್ಗೆ 75